ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು 2016ರ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಸಂಕೇತ 96ರ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ದರೆ. ಈ ಕೆಳಗಿನ ಪ್ರಶ್ನೆಗೂ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸಿ ಅದರ ಕ್ರಮ ಸಂಖ್ಯೆಯನ್ನು ಪ್ರಶ್ನೆಗಳ ಮುಂದಿರುವ ಚೌಕದಲ್ಲಿ ಬರೆಯಿರಿ ಅಂತಿದೆ. ಇಲ್ಲಿ ಮಣ್ಣಿನ ಎಂಬ ವಿಭಕ್ತಿ ಪ್ರತ್ಯಯ ಏನಪ್ಪಿಲ್ಲಿ? ಇಲ್ಲಿ ಮಣ್ಣಿನ ಅನ್ನೋದು ವಿಭಕ್ತಿ ಪ್ರತ್ಯಯ, ಸಂಬೋಧನ, ತೃತೀಯ, ಅಷ್ಟಮಿ, ಷಷ್ಠಿ. ಏನಪ್ಪಿಲ್ಲಿ ಸಂಬೋಧನ ಇದು ಸಪ್ತಮಿ, ಸಂಬೋಧನ ಇದು ವಿಭಕ್ತಿ ಪ್ರತ್ಯಯಗಳು ಹೆಂಗೋ ಅದೇ ಥರ ಇದು ಬರ್ತಾವೆ. ಅಂದರೆ ಕಾರ್ಯಕಾರ್ತಗಳು ಬರ್ತಾವೆ. ಪ್ರಥಮ ಕರ್ತೃ, ಕರ್ಮ, ಕ್ರಿಯೆ, ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಈ ರೀತಿ ಬರ್ತಲ್ಲ. ಇಲ್ಲಿ ಸಂಬೋಧನ ಏನು ವಿಭಕ್ತಿ ಪ್ರತ್ಯಯನ, ಏನು ಕಾರಕರ್ತನ ವಿಭಕ್ತಿ ಪ್ರತ್ಯಯ? ಹೌದು. ಸಂಬೋಧನ ತೃತೀಯ, ಅಷ್ಟಮಿ, ಷಷ್ಠಿ ಅಂತ. ಅಷ್ಟಮಿ ಅಂತ ಕೇಳಿಲ್ಲ ನೀವು. ತೃತೀಯ ಇಂದ ಬರುತ್ತೆ. ಸಂಬೋಧನ ಎ ಇರ ಬರುತ್ತೆ. ಅಂದರೆ ಇಲ್ಲಿ ಷಷ್ಠಿ ಮಣ್ಣಿನ ಅನ್ನಲ್ಲಿ ಕೊನೆಯಲ್ಲಿ ಸ್ವರ ಯಾವುದು ನೋಡಿ, ನ ಅದಕ್ಕೆ ಷಷ್ಠಿ ಇನ್ನು ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು ಸಂಸ್ಕೃತ ಸಂಧಿಗಳು, ಸಮಸಂಸ್ಕೃತ ಸಂಧಿಗಳು, ಕನ್ನಡ ಸಂಧಿಗಳು, ಸಂಸ್ಕೃತ ಕನ್ನಡ ಸಂಧಿಗಳು. ನೋಡಿ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವು ಕನ್ನಡ ಸಂಧಿಗಳು. ಇದರಲ್ಲೇ 2 ವಿಧಗಳು ಮಾಡ್ತೀವಿ ನಾವು. ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ ಬರುತ್ತೆ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ. ಒಟ್ಟಾರೆಯಾಗಿ ಏನಪ್ಪ ಅಂತಂದರೆ ಕನ್ನಡ ವ್ಯಂಜನ ಸಂಧಿಗಳು, ಕನ್ನಡ ಸಂಧಿಗಳು. ಒಟ್ಟಾರೆಯಾಗಿ ಏನು ಕನ್ನಡ ಸಂಧಿಗಳು, ಇದು ನಮ್ಗೆ ಗೊತ್ತಿರಬೇಕು. ಇನ್ನು ಮುನಿ ಅದಕ್ಕೆ ಇಂದ್ರ, ಮುನಿ ಅನ್ನೋದು ಪೂರ್ವ ಪದ, ಇಂದ್ರ ಅನ್ನೋದು ಉತ್ತರ ಪದ, ಮುನೀಂದ್ರ ಅನ್ನೋದು ಸಂಧಿ ಪದ. ಇದು ನಮ್ಗೆ ಗೊತ್ತಿರಬೇಕು. ಆ ಪ್ಲಸ್ ಅಂತಿದೆಯಲ್ಲ ಅದಕ್ಕೆ ಅದಿಕ್ ಅಂತ ಕರೀತಾರೆ. ಗುಣಸಂಧಿ, ಸವರ್ಣದೀರ್ಘ ಸಂಧಿ, ಸುವರ್ಣ ಸಂಧಿ, ಗುಣಸಂಧಿ. ನಮ್ಗೆ ಮೊದಲು ನೋಡು ಆಯ್ಕೆಗಳನ್ನು ತೆಗೆದಾಕಬೇಕಂದ್ರೆ ನಮ್ಗೆ ಸಂಧಿಗಳು ಪೂರ್ತಿಯಾಗಿ ಗೊತ್ತಿರ್ಬೇಕು. ನಮಗೆ ಸಂಸ್ಕೃತ ಸಂಧಿಗಳಲ್ಲಿ ಅದರಲ್ಲೇ 2 ವಿಧಗಳು, ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ ಬಂದರೆ, ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ, ಸುಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಶ್ರುತ್ವ ಸಂಧಿ ಇನ್ನೂ ಬರುತ್ತೆ. ಇನ್ನು ಮುನಿ ಅದಕ್ಕಿಂದ್ರ, ಮುನೀಂದ್ರ ಗುಣಸಂಧಿ ಏನಪ್ಪ ನಿಯಮ? ಆಕಾರಗಳ ಮುಂದೆ ಈಕಾರ ಬಂದಾಗ ಏಕಾರ, ಆಕಾರಗಳ ಮುಂದೆ ಊಕಾರ ಬಂದಾಗ ಓಕಾರ. ಮುನಿ ಅನ್ನಲು ಕೊನೆಯ ಅಕ್ಷರ ಏನಂದ ಈ ಸ್ವರ ಅದ, ಇಲ್ಲಿ ಮುಂದೆ ಈ ಅದ, ಎ ಅಂತ ಬರಲಿಲ್ಲ, ಗುಣಸಂಧಿ ಅಂತೂ ಅಲ್ಲ. ಸುವರ್ಣ ಸಂಧಿ ಅಂತ ಕೊಡೋಣ, ಅವೆರಡು ರಾಂಗು. ಉತ್ತರ ಯಾವುದು? ಸವರ್ಣ ದೀರ್ಘ ಸಂಧಿ. ಅಂದರೆ ಸವರ್ಣ ಸ್ವರಗಳಾದ ಅ ಕ ಇ ಉ ಎ ಉ ಇವುಗಳ ಮುಂದೆ ಅದೇ ವರ್ಣದ ಸ್ವರ ದೀರ್ಘವಾಗಿ ಬರಬೇಕು. ಮುನಿಯನ್ನಲ್ಲಿ ಈ ಅದಲ್ಲ, ಮುನೀಂದ್ರನಲ್ಲಿ ನೀವಾಗಿ ಏನಾಗಿದೆ? ದೀರ್ಘ ಸ್ವರ ಬಂದಿದೆ. ಅಂದರೆ 2 ಪದಗಳು ಸಂಸ್ಕೃತ ಪದಗಳಾಗಿರಬೇಕು. ಅದೇ ಥರ ಏನಾಗಿರ್ಬೇಕಪ್ಪ ಅಂತಂದರೆ ಅದೇ ಸವರ್ಣದ ಅಕ್ಷರಗಳು ದೀರ್ಘವಾಗಿ ಬಂದಿರಬೇಕು. ಇದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇನ್ನು 4ನೇ ಪ್ರಶ್ನೆ, ಹಳ್ಳಿ ಅದಕ್ಕೆ ಅಲ್ಲಿ, ಹಳ್ಳಿಯಲ್ಲಿ ಇದು. ಹಳ್ಳಿ ಅನ್ನೋದು ಪೂರ್ವ ಪದ, ಅಲ್ಲಿ ಅನ್ನೋದು ಉತ್ತರ ಪದ, ಹಳ್ಳಿಯಲ್ಲಿ ಅನ್ನೋದು ಸಂಧಿ ಪದ. ಇದು ಆಗಮ ಸಂಧಿ, ಆದೇಶ ಸಂಧಿ, ವೃದ್ಧಿ ಸಂಧಿ, ಲೋಪ ಸಂಧಿ. ಹಳ್ಳಿ ಅದಕ್ಕೆ ಅಲ್ಲಿ, ಹಳ್ಳಿಯಲ್ಲಿ. ಯಾಕಾರ ಬಂದರೆ ಯಕರಾಗಮ ಸಂಧಿ, ವಾಕಾರ ಬಂದರೆ ಒಕರಾಗಮ ಸಂಧಿ. ಇವೆರಡು ಇದರಲ್ಲಿ ಬರ್ತಾವಪ್ಪ ಅಂತಂದರೆ ಆಗಮ ಸಂಧಿಯಲ್ಲೇ ಬರುತ್ತೆ. ಇನ್ನು ಆದೇಶ ಸಂಧಿ, ಕಾತಾಪಗಳಿಗೆ ಗಾದಾಬಗಳು ಮತ್ತು ಪಬಮಗಳಿಗೆ ವಾಕಾರ ಬಂದರೆ ಆದೇಶ ಸಂಧಿ. ವೃದ್ಧಿ ಸಂಧಿ, ಆಕಾರಗಳ ಮುಂದೆ ಓಕಾರ ಬಂದಾಗ ಔಕಾರ, ಏಕಾರ ಬಂದಾಗ ಐಕಾರ ಬಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ. ಲೋಪ ಸಂಧಿ ಅಂತ ನಿಮ್ಗೆ ಗೊತ್ತಿದೆ, ಪೂರ್ವಪದ ಕೊನೆಯ ಸ್ವರ ಲೋಪ ಅಂತಂದರೆ ಅದು ಲೋಪ ಸಂಧಿ. ಇಲ್ಲಿ ಉತ್ತರ ಯಾವುದು? ಹಳ್ಳಿ ಅದಕ್ಕಲ್ಲಿ, ಹಳ್ಳಿಯಲ್ಲಿ ಯಾವ ಬಂದಿದೆ ನೋಡ್ರಲ್ಲಿ? ಆಗಮ ಸಂಧಿ. ಇನ್ನು ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿವೆಯಪ್ಪ? ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿವೆ ನಿಮಗೆಲ್ಲ ಗೊತ್ತಿರ್ಬೋದು. 8, 4, 6, 5. ಕಂದ ಪದ್ಯದಲ್ಲಿ 4 ಸಾಲುಗಳಿರುತ್ತೆ. ಇನ್ನು ಷಟ್ಪದಿಯಲ್ಲಿ 6 ಸಾಲುಗಳು ಇರುತ್ತವೆ. ಇನ್ನು ನಿಂತರು ಧಾತುವಿನ ತದ್ಭವ ರೂಪ ಏನು? ನಿಂತರು ಧಾತುವಿನ ರೂಪ ಏನಪ್ಪ? ನಿಂತರು ಇದರ ಧಾತುವಿನ ರೂಪ. ನಿಂತು, ನಿಂತ, ನಿಲ್ಲು, ನಿಂತರು ಅಂದರೆ ಏನಪ್ಪ? ನಿಂತರು ಈ ಪದದ ಧಾತುವಿನ ರೂಪ ಏನಪ್ಪ ಅಂತಂದರೆ ನಿಲ್ಲು. ಅಂದರೆ ಆ ಪದ ಅರ್ಥ ಗೊತ್ತಿರಬೇಕು. ಹೋದನು, ಆ ಧಾತು ಏನು? ಹೋಗು, ಆ ರೀತಿ. ಇಲ್ಲಿ ತಿಂದರು ಇದರ ಧಾತು ನೋಡು, 2 ಪದಗಳು ಇಲ್ಲೇ ಕೇಳಿದೆ ನೋಡ್ರಿ ಎಷ್ಟು ಪ್ರಮುಖವಾಗಿ. ತಿಂದರು ಇಲ್ಲೇ ಅರ್ಥ ಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ ನಮಗೆ. ನೀವು ಹೇಳ್ರಿ ಇದು ತಿಂದ, ತಿಂದರೆ, ತಿನ್ನು, ತಿನ್ನ. ತಿಂದ ಬರುತ್ತಾ? ಬರಲ್ಲ. ತಿಂದರ ಬರುತ್ತಾ? ಬರಲ್ಲ. ತಿನ್ನ ಬರುತ್ತಾ? ಬರಲ್ಲ. ತಿನ್ನು. ಉತ್ತರ ಯಾವುದು?
ತಿನ್ನು. ಇನ್ನು ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ನೋಡ್ರಿ, ಇಲ್ಲಿ ನಮ್ಗೆ ಗೊತ್ತಿರಬೇಕು, ಕಾಲಗಳಲ್ಲಿ 3 ಪ್ರಕಾರಗಳನ್ನು ಕಾಣುತ್ತೇವೆ: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಇನ್ನು ಆ 3 ರೂಪಗಳು ಯಾವ ರೀತಿಯಪ್ಪ, ಅಲ್ಲಿ ಕ್ರಿಯಾಪದಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕು. ಉತ್ತ ಅಂತ ಬಂದರೆ ಅದು ಯಾವ ಕಾಲ? ವರ್ತಮಾನ ಕಾಲ. ಉವ ಅಂತ ಬಂದರೆ ವ ಅಥವಾ ಉವ, ಇದು ಯಾವ ಕಾಲ? ಭವಿಷ್ಯತ್ ಕಾಲ. ಅದೇ ಥರ ದ ಅಂತ ಬಂದರೆ ಯಾವ ಕಾಲ? ಭೂತಕಾಲ. ಇಷ್ಟು ನಮಗೆ ಗೊತ್ತಿರಬೇಕು. ಇಲ್ಲಿ ಏನಂತ ಬಂದಿದೆ ನೋಡ್ರಿ, ಇಲ್ಲಿ ಹೋಗು ಧಾತುವಿನ ಭೂತಕಾಲ. ನಾವು ಭೂತಕಾಲದಾಗ ಮಾಡ್ಬೇಕು ನಾವೀಗ. ದ ಅಂತ ಬರೋ ಭೂತಕಾಲದ ಏನು ಸೂತ್ರ ಬರುತ್ತೆ? ದ ಅಂತ ಬರುತ್ತೆ ಅಂತ ಹೇಳಿದೆ. ಹೋಗುವನು, ಹೋಗುತ್ತಾನೆ, ಹೋಗಿದ್ದನು, ಹೋಗನು. ಆನ್ಸರ್ ಹೋಗಿದ್ದನು. ದ ಅಂತ ಬಂದಿದ್ದಾನ. ಅಂದರೆ ಒಂದು ಕ್ರಿಯೆ ನಡೆದು ಹೋದ ಅಥವಾ ಮುಗಿದು ಹೋದ ಘಟನೆಗಳ ಬಗ್ಗೆ ತಿಳಿಯುವುದಕ್ಕೆ ಭೂತಕಾಲ, ಪ್ರಸ್ತುತ ನಡೆಯುತ್ತಿರುವುದರ ಬಗ್ಗೆ ತಿಳಿಯುವುದಕ್ಕೆ ವರ್ತಮಾನ ಕಾಲ, ಮುಂದೆ ನಡೆಯುವುದರ ಬಗ್ಗೆ ತಿಳಿಯುವುದಕ್ಕೆ ನಾವು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಯಾವುದಪ್ಪ ಅಂತಂದರೆ ದ. ಹೋಗುತ್ತಾನೆ ಅನ್ನೋದೇನು? ವರ್ತಮಾನ ಕಾಲ. ಹೋಗುವನು ಅನ್ನೋದೇನು? ಭವಿಷ್ಯತ್ ಕಾಲ. ಹೋಗನು ಅನ್ನೋದೇನು? ನಿಷೇಧಾರ್ಥಕ ಕ್ರಿಯಾಪದ. ಅದು ನಮ್ಗೆ ಗೊತ್ತಿರಬೇಕು. ಇನ್ನು ಅಜ್ಜ, ಇದಕ್ಕೆ ತತ್ಸಮ ಪದ ಏನಪ್ಪ? ಅಜ್ಜ, ಆರ್ಯ. ಅಜ್ಜ, ಆರ್ಯ. ನಮ್ಗೆ ಗೊತ್ತಿರಬೇಕಿದು. ಇನ್ನು ಹಿತವಚನ ಪದ್ಯದಲ್ಲಿಯ ಗುಣವಾಚಕ ಪದ ಯಾವುದು? ಒಳ್ಳೆಯ ಮಾತು, ಹಿತ, ಸವಿ ಮಾತು, ಜೇನಿನಂಥ ಮಾತು. ಹಿತವಚನ ಅಂದರೆ ಹಿತವಚನ, ಇದರ ಗುಣವಾಚಕ ಏನು ಅವಾಗ ಹೇಳಿದೆ. ವಚನದಲ್ಲಿ ಪ್ರಮುಖ ಕರ್ತೃಪದ. ಗುಣ ಯಾವುದು? ಹಿತ. ಈಗ ಸಿಹಿಯಾದ ಹಣ್ಣು ಗುಣ ಏನು? ಸಿಹಿ. ಕಹಿಯಾದ ಹಣ್ಣು ಗುಣ ಏನು? ಕಹಿ. ಈ ರೀತಿ ಹಿತವಚನ ಪದದಲ್ಲಿರುವ ಗುಣವಾಚಕ ಪದ ಯಾವುದಪ್ಪ ಅಂತಂದರೆ ಹಿತ. ತ್ಯಾಗ ಪದದ ತದ್ಭವ ರೂಪ. ತ್ಯಾಗ ಪದದ ತದ್ಭವ ರೂಪ ತ್ಯಾಗ. ತ್ಯಾಗ ಪದದ ತದ್ಭವ ರೂಪ ತ್ಯಾಗ. ಮಾನಿನಿಗೆ ಅಧಿಕ್ ಇನಿತು, ಇದನ್ನು ಕೂಡಿಸಿ ಬರೆದರೆ. ಮಾನಿನಿಗೆ ಅಧಿಕ್ ಇನಿತು, ಇದನ್ನು ಕೂಡಿಸಿ ಬರೆದರೆ ಮಾನಿನಿ ಗಿನಿತು, ಮಾನಿನಿಗೆ ಇನಿತು, ಮಾನಿನಿ ಗಾನಿತು, ಮಾನಿನಿ ಗಣಿತು. ನೋಡ್ರಿ, ಅಕ್ಷರ ಪ್ರತಿಯೊಂದು ಅಕ್ಷರಗಳನ್ನು ಗಮನಿಸ್ಬೇಕು ನಾವಿಲ್ಲಿ, ಅಂದಾಗ ಮಾತ್ರ ಉತ್ತರ ಸಿಗುತ್ತೆ. ಮಾನಿನಿಗೆ ಅಧಿಕ್ ಇನಿತು, ಮಾನಿನಿ ಗಿನಿತು. ನೋಡಿ, ರಸದಿಕ್ ಅತಳ ಕೂಡಿಸಿ ಬರೆದರೆ ರಸತಳ, ರಸ ಅತಳ, ರಸಾತಳ, ರಸತಾಳ. ನೋಡ್ಬೇಕು ನಾವು, ರಸದಿಕ್ ಅತಳ, ರಸಾತಳ. ಆ ಉತ್ತರ ಸಂಖ್ಯೆ 3 ಆಗುತ್ತೆ. ಇಲ್ಲಿ ನಾವು ಕನ್ಫ್ಯೂಸ್ ಆಗ್ಬಾರ್ದಿಲ್ಲ. ರಸಾತಳ ಮತ್ತು ರಸತಾಳ ಬೇರೆ ಆಗುತ್ತಾ? ವಸುದೆ ಪದದ ಅರ್ಥ ಏನಪ್ಪ? ಇಲ್ಲಿ ವಸುದೆ ಪದದ ಅರ್ಥ ಏನು? ಹೆಣ್ಣು, ನದಿ, ಭೂಮಿ, ಅಮೃತ. ವಸುದೆ ಅಂದರೆ ಏನಪ್ಪ? ಭೂಮಿ. ನೋಡ್ರಿ, ಇಲ್ಲಿ ಭೂಮಿಗಿರುವ ಇನ್ನಿತರ ಹೆಸರುಗಳು ಯಾವ್ಯಾವು? ಇಳೆ, ತಿರೆ, ಕ್ಷಿತಿ, ಧರಣಿ, ಪೃಥ್ವಿ, ನೆಲ, ಬಿವಿ, ಮಣ್ಣು, ಇವೆಲ್ಲ ಇನ್ನೇನೇನು ಬರುತ್ತಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಭೂಮಿಗೆ ಇರುವಂತಹ ಇನ್ನಿತರ ಸಮಾನಾರ್ಥಕ ಪದಗಳು. ದಿಶಾ ಪದದ ತದ್ಭವ ರೂಪ ಏನು? ದಿಶಾ ಶಂಕರಸೆ ಆದಿದ್ದು ಸಕ್ಕರೆಸೆ ಆಗುತ್ತಾ? ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಶಂಕರಸೆ ಆದ ಸಕ್ಕರೆಸೆ ಆಗುತ್ತಾ ನೋಡ್ಬೇಕು ನೀವು. ದಿಸೆ, ದೆಸೆ. ದಿಶಾ ಪದದ ತದ್ಭವ ರೂಪ ಏನಪ್ಪ ಅಂತಂದರೆ ದೆಸೆ. ಗೊತ್ತಿರಬೇಕು. ಇನ್ನು ಕಂದ, ಇದರ ವಿವಿಧ ಅರ್ಥ ಅಥವಾ ನಾನಾರ್ಥ ಏನಪ್ಪ? ಮಗು, ಶಿಶು ಎರಡು ಒಂದೇ ಅರ್ಥ ಬಂದವು ಅಲ್ಲ? ನಾವು ಗೊತ್ತಾಗಬೇಕಲ್ಲ. ಸಮಾನಾರ್ಥಕ ಅಂದರೆ ಎರಡು ಒಂದೇ ಆಗಿರಬೇಕು. ನಾನಾರ್ಥ ಅಂದರೆ ಅಥವಾ ವಿವಿಧ ಅರ್ಥ ಅಂದರೆ ಎರಡು ಬೇರೆ ಬೇರೆ ಒಂದು ಆ ಪದಕ್ಕೆ ಸಂಬಂಧಪಟ್ಟದಾಗಿರಬೇಕು, ಇನ್ನೊಂದು ಅರ್ಥ ಬರುವಂಥದ್ದು ಆಗಿರಬೇಕು. ಕಂದ ಮಗು, ಶಿಶು, ಮಗು ಕೂಸು, ಗೆಡ್ಡೆ ಗೆಣಸು, ಮಗು ಗೆಡ್ಡೆ. ನೋಡ್ರಿ, ಮಗು ಶಿಶು ಒಂದೇ ಅರ್ಥ ಬರುತ್ತೆ, ಮಗು ಕೂಸು ಒಂದೇ ಅರ್ಥ ಬರುತ್ತೆ, ಗೆಡ್ಡೆ ಗೆಣಸು ಇವು ಎರಡು ಬೇರೆ ಅರ್ಥ ಬರುತ್ತೆ. ಮಗು ಗೆಡ್ಡೆ. ಉತ್ತರ ಯಾವುದಿಲ್ಲಿ? ಮಗು ಗೆಡ್ಡೆ. ಉತ್ತರ ಯಾವುದಪ್ಪ ಅಂತಂದರೆ ಮಗು ಗೆಡ್ಡೆ. ಆಯ್ಕೆ ಸಂಖ್ಯೆ 4. ಮಗು ಇದ್ರ ಕಂದಕ್ಕೆ ಒಂದು ಅರ್ಥ ಬಂತು, ಇನ್ನೊಂದು ಅರ್ಥ ಗೆಡ್ಡೆ ಬಂತು. ಅಬಲೆ ಪದದ ವಿರುದ್ಧ ಪದ ಏನಪ್ಪ? ಅಬಲೆ ಸಬಲೆ, ಅಬಲೆ ದುರ್ಬಲೆ, ಅಬಲೆ ಬಲೆ, ಅಬಲೆ ಆಬಲೆ. ಇಲ್ಲಿ ಅಬಲೆ ಅಂದರೆ ಕೈಲಾಗದವರು, ಸಬಲೆ ಅಂದರೆ ಕೈಲಾಗುವವರು. ಅಂದರೆ ಅಬಲೆ ಪದದ ವಿರುದ್ಧ ಪದ ಸಬಲೆ. ಅನಾಚಾರದ ವಿರುದ್ಧಾರ್ಥಕ ಪದ ಏನಪ್ಪ? ಅನಾಚಾರ ದುರಾಚಾರ, ಅನಾಚಾರ ಆಚಾರ, ಅನಾಚಾರ ಆಚಾರ, ಅನಾಚಾರ ಅನಾಚಾರ. ಇಲ್ಲಿ ನೋಡ್ಬೇಕು ನಾವಿಲ್ಲಿ.
ಅನಾಚಾರ ಇದರ ವಿರುದ್ಧ ಪದ ಏನಪ್ಪ ಅಂತಂದರೆ ಆಚಾರ್ಯ ಅಂತ ಕೊಟ್ಟು ನಾವು ಗಮನಿಸ್ಬೇಕು. ಅನಾಚಾರ ಆಚಾರ. ಬಟ್ಟೆ ಇದರ ನಾನಾರ್ಥ. ಸಮಾನಾರ್ಥ ಕೇಳಿಲ್ಲ, ನಾನಾರ್ಥ. ಒಂದು ಬಟ್ಟೆಗೆ ಸಂಬಂಧಪಟ್ಟಿರಬೇಕು, ಇನ್ನೊಂದು ಅರ್ಥ ಬಂದಿರಬೇಕು. ವಸ್ತ್ರ ಧಾರಿ, ಆದಿ ಮಾರ್ಗ, ಆದಿ ಹಾದಿ. ಆದಿ ಅಂದರೆ ಮೊದಲು, ಹಾದಿ ಅಂದರೆ ದಾರಿ ಆಯಿತು. ಅರಿವೆ ವಸ್ತ್ರ. ಇಲ್ಲಿ ನಮ್ಗೆ ಗೊತ್ತಿರಬೇಕು, ಇಲ್ಲಿ ಬಟ್ಟೆ ಅನ್ನೋದು ವಸ್ತ್ರನೂ ಆಗಿರುತ್ತೆ, ಬಟ್ಟೆ ಅನ್ನೋದೊಂದು ದಾರಿನೂ ಆಗಿರುತ್ತೆ. ಈಗ ಹಾದಿ ಮಾರ್ಗ ಇವೆರಡು ಒಂದೇ ಅರ್ಥ ಬಂದವು. ಆದಿ ಅಂದರೆ ಮೊದಲು, ಹಾದಿ ಅಂದರೆ ಇದು ಎರಡು ಬಟ್ಟೆಗೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಅರಿವೆ ವಸ್ತ್ರ ಎರಡು ಒಂದೇ ಅರ್ಥಕ್ಕೆ ಬಂದು, ಸೊ ಸಮಾನಾರ್ಥಕ್ಕಾಯಿತು. ಇಲ್ಲಿ ಯಾವುದಪ್ಪ ಅಂತಂದರೆ ಒಂದು ಬಟ್ಟೆ ಅಂದರೆ ವಸ್ತ್ರನೂ ಸಂಬಂಧಪಡುತ್ತೆ ಮತ್ತು ಇನ್ನೊಂದು ದಾರಿಗೂ ಸಂಬಂಧಪಟ್ಟಿರುತ್ತೆ. ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ 1. ಆಯ್ಕೆ ಸಂಖ್ಯೆ 1. ಹೊಟ್ಟೆಯುರಿ ಈ ನುಡಿಗಟ್ಟಿನ ಅರ್ಥ ಏನಪ್ಪ? ಹೊಟ್ಟೆಯುರಿ ಈ ನುಡಿಗಟ್ಟಿನ ಅರ್ಥ ಅಸೂಯೆ, ಹೊಟ್ಟೆ ನೋವು, ದುಃಖ, ಉದರ ಬೇನೆ. ಅಂದರೆ ಹೊಟ್ಟೆಗೆ ಅದರ ಅರ್ಥ ಏನಪ್ಪ ಅಂತಂದರೆ ಅದರ ಹಿನ್ನೆಲೆ ಅಂತ ತಿಳ್ಕೊಬೇಕು ನಾವು, ಒಳ ಅರ್ಥನೂ ಗೊತ್ತಾಗಬೇಕು ನಮ್ಗೆ. ಹೊಟ್ಟೆ ಉರಿ ಅಂತಂದರೆ ಅಸೂಯೆ ಪಡುವುದು, ಇದು ಅಸೂಯೆ ಪಡುವುದು. ತಿನ್ನುತ್ತಿವೆ ಇದರ ನಿಷೇಧಾರ್ಥಕ ಪದ ಗೊತ್ತಲ್ಲ, ಅಲ್ಲಿ ಅಂದರೆ ನಿಷೇಧ ಕ್ರಿಯೆಯನ್ನು ಒಳಪಡ್ತಿರ್ಬೇಕು. ನೆಗೆಟಿವ್ ಸೆಂಟೆನ್ಸಲ್ಲಿ ಫಾರ್ಮೇಷನ್ ಇರಬೇಕು. ತಿನ್ನುತ್ತವೆ ಅಲ್ಲ, ಮೆಲ್ಲುತ್ತವೆ ಅಲ್ಲ, ತೆಗೆಯುತ್ತವೆ ಅಲ್ಲ, ತಿನ್ನವು ಅನ್ನೋದು ಇದರ ನಿಷೇಧಾರ್ಥಕ ಪದ. ನೋಡು ಧಾತುವಿನ ವರ್ತಮಾನ ಕಾಲದ ರೂಪ. ನೋಡುವುದಿಲ್ಲ, ನೋಡುತ್ತಿಲ್ಲ, ನೋಡುವುದೇ ಇಲ್ಲ, ನೋಡಿದಿರು. ನಾವು ಈಗಾಗಲೇ ಹೇಳಿದೆ, ಉತ್ತ ಅಂತ ಬಂದರೆ ಅದು ವರ್ತಮಾನ ಕಾಲದ ರೂಪ, ಅಂದರೆ ನೋಡುತ್ತಿಲ್ಲ. ಉತ್ತರ ಯಾವುದು? ನೋಡುತ್ತಿಲ್ಲ ಅನ್ನೋದು ವರ್ತಮಾನ ಕಾಲದ ರೂಪ. ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಏನಪ್ಪ? ನಾಲಿಗೆ ಬಿಗಿ ಹಿಡಿ. ನಾಲಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೋ, ನಾಲಿಗೆಯನ್ನು ಬಿಗಿಯಾಗಿ ಕಚ್ಚಿಕೋ, ಮಿತಿಯಲ್ಲಿ ಮಾತನಾಡಬೇಡ. ಅಂದರೆ ಇಲ್ಲಿ ಮಿತಿಯಲ್ಲಿ ಮಾತಾಡು ನುಡಿಗಟ್ಟಿನ ಅರ್ಥ. ಮಿತಿಯಲ್ಲಿ ಮಾತಾಡಬೇಕು ನಾವು, ಹಿತಮಿತದಲ್ಲಿ ನಾಲಿಗೆ ಇರಬೇಕಂತ ಅರ್ಥ. ಇನ್ನು ದಾರಿದೀಪ ಎಂಬುದು ಒಂದು ಗಾದೆ ಮಾತು, ಲೋಕೋಕ್ತಿ, ನುಡಿಗಟ್ಟು, ಅನುಕರಣ, ಅವಯ. ಏನಪ್ಪ ದಾರಿದೀಪ ಅನ್ನೋದೊಂದು ನುಡಿಗಟ್ಟು. ದಾರಿದೀಪ ಅನ್ನೋದೊಂದು ನುಡಿಗಟ್ಟು. ರಗಳೆ ಎಂಬುದು ಗದ್ಯ, ಪದ್ಯ, ಕಥೆ, ನಾಟಕ. ಗೊತ್ತಿರಬೇಕು. ರಗಳೆ ಕವಿಯಾರು ಹರಿಹರ. ಇದೊಂದು ರಗಳೆ ಅನ್ನೋದು ಏನದು? ಇದೊಂದು ಗದ್ಯ, ಪದ್ಯ, ಕಥೆ, ನಾಟಕ ಅಂತ ಕೊಟ್ಟಿದ್ದಾನೆ. ಇದು ಪದ್ಯಕ್ಕೆ ಸಂಬಂಧಪಟ್ಟದ್ದು. ಇದರ ಕವಿ ಯಾರಪ್ಪ ಅಂತಂದರೆ ಹರಿಹರ. ಅಂದರೆ ಇಲ್ಲಿ ರಗಳೆ ಎಂಬುದು ಒಂದು ಪದ್ಯ. ಷಟ್ಪದಿಯ ಬ್ರಹ್ಮ ರಾಘವಾಂಕ, ರಗಳೆಯ ಕವಿ ಹರಿಹರ. ಗೊತ್ತಾಗಬೇಕು ನಮಗೆ. ಜಲಗಾರ ನಾಟಕದ ಕರ್ತೃ ಯಾರು? ಜಲಗಾರ ನಾಟಕದ ಕರ್ತೃ BM ಶ್ರೀಕಂಠಯ್ಯ, ತಿನಂ ಶ್ರೀಕಂಠಯ್ಯ, ಕುವೆಂಪು, ಬೇಂದ್ರೆ. ಜಲಗಾರ ನಾಟಕದ ಕರ್ತೃ ಯಾರಪ್ಪ ಅಂತಂದರೆ ಇಲ್ಲಿ ಕುವೆಂಪು. ಇವರ ಇನ್ನಿತರ ಕೃತಿಗಳು ಯಾವ್ಯಾವು? ಕಿಂದರ ಜೋಗಿ, ಮೂಡಣನ ತಮ್ಮ, ಮತ್ತು ಪ್ರೇಮ ಕಾಶ್ಮೀರ, ಬೆರಳಿಗೆ ಕೊರಳ್, ಜಲಗಾರ, ಅಮಲನ ಕತೆ. ಜಲಗಾರ ನಾಟಕದ ಕರ್ತೃ ಯಾರಪ್ಪ ಅಂತಂದರೆ ಕುವೆಂಪು. ಇದು ಗೊತ್ತಿರ್ಬೇಕು ನಮ್ಗೆ. ಹಚ್ಚೇವು ಕನ್ನಡದ ದೀಪ ಈ ಪದ್ಯವನ್ನು ಬರೆದವರು ಯಾರು? ಹಚ್ಚೇವು ಕನ್ನಡದ ದೀಪ ಅಂತ ಈ ಪದ್ಯ ಕೇಳಿದಿರಲ್ಲ. ಹಚ್ಚೇವು ಕನ್ನಡದ ದೀಪ ಈ ಪದ್ಯವನ್ನು ಬರೆದವರು ಯಾರು? ಚೆನ್ನವೀರ ಕಣವಿ, DS ಕರ್ಕಿ, ಸಿಂಪಿ ಲಿಂಗಣ್ಣ, MM ಕಲಬುರ್ಗಿ. ಪ್ರಮುಖವಾದ ಪ್ರಶ್ನೆ ಇದು. ಅಚ್ಚೇವು ಕನ್ನಡದ ದೀಪ ಬರೆದವರು ಯಾರಪ್ಪ ಅಂತಂದರೆ DS ಕರ್ಕಿ. ಯಾರು? DS ಕರ್ಕಿ. ಇನ್ನು ಓದು ಧಾತುವಿನ ಭವಿಷ್ಯತ್ ಕಾಲ. ಇವಾಗ ಆಗಲೇ ಹೇಳಿದೆ ನಾನು ಒಂದೇ ಮಾತಿನಲ್ಲಿ. ದ ಬಂದರೆ ಭೂತಕಾಲ, ಕ್ರಿಯಾಪದದಲ್ಲಿ ದ ಬಂದರೆ ಭೂತಕಾಲ, ಕ್ರಿಯಾಪದದಲ್ಲಿ ಉತ್ತ ಬಂದರೆ ವರ್ತಮಾನ ಕಾಲ, ಕ್ರಿಯಾಪದದಲ್ಲಿ ವಾ ಬಂದರೆ ಅದು ಭವಿಷ್ಯತ್ ಕಾಲ. ಯಾವ ರೀತಿ ಸರ್ ಕ್ರಿಯಾಪದ? ಓದುವನ್ನು ಕೊನೆಯಲ್ಲಿ ವಾ ಬಂದಿದೆನಾ? ಭವಿಷ್ಯತ್ ಕಾಲ. ಓದಬಾರದು ನೆಗೆಟಿವ್ ಅನಿಸ್ತಾ? ನಿಷೇಧ. ಓದುತ್ತಿದ್ದಾನೆ, ಓದುತ್ತಾ ಅಂತ ಉತ್ತ ಬಂತಲ್ಲಿ ವರ್ತಮಾನ ಕಾಲ. ಓದಿದ್ದಾನೆ ದ ಬಂತ ಭೂತಕಾಲ. ಅಲ್ಲಿ ಏನು ಕೇಳಿದ? ಭವಿಷ್ಯತ್ ಕಾಲ ಕೇಳಿದ್ದಾನೆ. ವಾ ಬಂದಿದೆ ಓದುವನು, ಭವಿಷ್ಯತ್ ಕಾಲ. ಅಂದರೆ ಇಲ್ಲಿ ಓದುವನು ಗೊತ್ತಾಗಬೇಕು ನಮಗೆ. ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿಯಲ್ಲ? ಹರಿಭಕ್ತಸಾರ, ನಳಚರಿತೆ, ಗದುಗಿನ ಭಾರತ, ರಾಮದಾನ ಚರಿತೆ. ನೋಡಿ ಇಲ್ಲಿ ಹರಿಭಕ್ತಸಾರ, ನಳಚರಿತೆ, ರಾಮದಾನ ಚರಿತೆ ಇವೆಲ್ಲ ಕನಕದಾಸರ ಕೃತಿಗಳು. ಈ ಗದುಗಿನ ಭಾರತ ಯಾರ್ದಪ್ಪ ಅಂತಂದರೆ ಕುಮಾರ ವ್ಯಾಸರ ಕೃತಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವುದು ಅಲ್ಲ ಅಂದರೆ ಗದುಗಿನ ಭಾರತ ಉತ್ತರ ಅಲ್ಲ. ಇನ್ನು ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೀತಾರೆ? ಈಗಾಗಲೇ ಹೇಳಿದೆ, ಷಟ್ಪದಿಯ ಬ್ರಹ್ಮ ರಾಘವಾಂಕ. ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕ. ಹರಿಹರ ರಗಳೆಯ ಕವಿ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಆದರೆ ಅವರಿಗೆ
ಕೊಡಲು ಸಾಕಷ್ಟು ಹಾಲಿಲ್ಲ. ಇದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪರಿವರ್ತಿತ ವಾಕ್ಯ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಆದರೆ ಅವರಿಗೆ ಕೊಡಲು ಹಾಲಿಲ್ಲ. ನೋಡಿ ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿರ್ತವ, 2 ಅಥವಾ ಹೆಚ್ಚು ಸ್ವತಂತ್ರ ವಾಕ್ಯಗಳ ಸಂಯೋಜಕಗಳಿಂದ ಒಂದು ಪೂರ್ಣ ವಿಚಾರವನ್ನು ತಿಳಿಯಪಡಿಸ್ತವ. ಅಂದರೆ ಇಲ್ಲಿ ಸಂಯೋಜಿತ ವಾಕ್ಯ ಎಂದು ಕರೆಯುತ್ತೇವೆ. ಆದರೆ, ಆದುದರಿಂದ, ಇಲ್ಲವೇ ಅಥವಾ ಬಳಿಕ, ಆದರೆ, ಆದ್ದರಿಂದ ಅಂತ ಪದ ಬಳಕೆ ಆಯ್ತಪ್ಪ ಅಂತಂದರೆ ಅದು ಯಾವ ವಾಕ್ಯ ಅಂತ ತಿಳ್ಕೊಬೇಕು ನೀವು? ಸಂಯೋಜಿತ ವಾಕ್ಯ ಅಂತ ತಿಳ್ಕೊಬೇಕು. ಇನ್ನು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಾಕ್ಷರಗಳು ಯಾವ್ಯಾವು ಅಂದರೆ ಸ್ವರಾಶ್ರಯ ವರ್ಣಗಳು, ಉಚ್ಚಾರಣ ವರ್ಗಗಳು, ಯೋಗವಾಹಗಳು, ಅನುನಾಸಿಕಗಳು. ಇಲ್ಲಿ ಯೋಗವಾಹಗಳು ಅಂ ಅಹ ಅಂತ ಕರಿತೇವೆ ನಾವು. ಅಂ ಅಂದರೆ ಅನುಸ್ವಾರ, ಅಹ ಅಂದರೆ ವಿಸರ್ಗ. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು. ಉಚ್ಚರಿಸಲಾಗುವಲ್ಲ, ಉಚ್ಚರಿಸಲಾಗದ ಏನೇ ಅದನ್ನು ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಬೇಕು ಬಿಟ್ರು ನಾವು. ವ್ಯಂಜನಕ್ಕೆ ಸ್ವರ ಸೇರಿದರೆ ವ್ಯಂಜನಾಕ್ಷರ, ಗುಣಿತಾಕ್ಷರ, ವ್ಯಂಜನ ಸ್ವರಾಕ್ಷರ ಯಾವುದು? ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರ, ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ. ಇದು ನಮ್ಗೆ ಗೊತ್ತಿರಬೇಕು. ಯಾವ ರೀತಿಯಪ್ಪ? ನಾವೆಲ್ಲ ಬರಿತಾ ಇರ್ತೀವಲ್ಲ, ಓದೋದು ಬರೆಯೋದು, ಇದೆಲ್ಲ ಉದಾಹರಣೆ ಇದೆ ಪ್ರಶ್ನೆ ಪತ್ರಿಕೆ. ಇದು ಗುಣಿತಾಕ್ಷರದಲ್ಲಿದೆ. ವ್ಯಂಜನ ಬಿಡಿಸಿ ಬರೀರಿ. ವ ಅಧಿಕ್ ಅ ಅಧಿಕ್ ಯ, ವ ಅಧಿಕ್ ಯ ಅಧಿಕ್ ಏನ ಅ, ಏನಾಯಿತು? ವ್ಯ ಆಯಿತು. ಈ ರೀತಿ ಸ್ವ, ಸ ಅಧಿಕ್ ವ ಅಧಿಕ್ ಅ ಅಧಿಕ್ ರ ಅಧಿಕ್ ಅ, ಸ್ವರ. ಈ ರೀತಿ ಅದಕ್ಕೆ ಅಂತ ಕರಿತೀವಿ ಗುಣಿತಾಕ್ಷರ ಎಂದು ಕರೆಯುತ್ತೇವೆ. ವ್ಯಂಜನಕ್ಕೆ ವ್ಯಂಜನೆ ಸೇರಿದರೆ ಬಂತು ನೋಡಿ, ಅದೇ ಪ್ರಶ್ನೆ ಬಂತು, ನನಗೆ ಗೊತ್ತಿರಲ್ಲ ಅನ್ಸ್ಪೆಕ್ಟೆಡ್ ಇದು. ವ್ಯಂಜನಕ್ಕೆ ವ್ಯಂಜನೆ ಸೇರಿದರೆ ಸಂಯುಕ್ತಾಕ್ಷರ, ವ್ಯಂಜನಕ್ಕೆ ವ್ಯಂಜನೆ ಸೇರಿದರೆ ಸಂಯುಕ್ತಾಕ್ಷರ. ಇನ್ನು ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆ ಯಾವುದು? ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ. ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆ ಯಾವುದಪ್ಪ ಅಂತಂದರೆ ಬಾಗಲಕೋಟೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.